ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ಏನಪ್ಪ ಅಂತಂದರೆ ಇವತ್ತು ಒಂದು ಮೀಟಿಂಗ್ ಇದೆ. ಸೊ ಬೆಳಗ್ಗೆ ಒಂದು ಆರ್ಡರ್ ಇತ್ತು, ಅದು ಮುಗಿಸ್ಕೊಬಂದೆ. ಅದಾದಮೇಲೆ ಒಂದು ಮೀಟಿಂಗ್ ಇತ್ತು ಅಲ್ಲೇ. ಸೊ ಈಗ ಮೀಟಿಂಗ್ ಹೋಗಬೇಕು. ಮತ್ತು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಎಕ್ಸಾಮ್ ಇತ್ತು, ಸ್ವಲ್ಪ ಬ್ಯುಸಿ ಇದೆ. ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಈವೆಂಟು ಅದು ಇದು ಅದಕ್ಕೆ ಓಡಾಡ್ಕೊಂಡು ಅಲ್ಲೇ ಬ್ಯುಸಿ ಆಗೋಗಿದೆ. ಸೊ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಆಗುತ್ತೆ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ಇದು ಹೊಸ ಚಾನಲಲ್ಲಿ ಬರುತ್ತೆ, ಹಳೆ ಚಾನಲಲ್ಲಿ ಬರೋಲ್ಲ. ಇವತ್ತಿಂದ ಹೊಸ ಚಾನಲಲ್ಲಿ ಬರುತ್ತೆ, ಯಾಕಂದರೆ ಹಳೆ ಚಾನಲು ಸ್ವಲ್ಪ ಕಾಪಿರೈಟ್ ಅದು ಇದು ಇಶ್ಯೂ ಬಂದ್ಬಿಟ್ಟೈತೆ. ಸೊ ಹಾಗಾಗಿ ಮಾಡೋಣ ಹೊಸದಾಗೆ ಮಾಡೋಣ ಅಂದ್ಬಿಟ್ಟು ಸೊ ಹೊಸ ಚಾನಲಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಹೊಸ ಚಾನಲ್ ಬರುತ್ತೆ. ಸೊ ದಯವಿಟ್ಟು ಎಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗ ಟೈಮ್ ಆಗಿದೆ ಆಲ್ರೆಡಿ. ಸೊ ಈಗ ನಾವು ಅಲ್ಲೋಗಿ ಗಾಡಿ ಎತ್ಕೊಂಡು, ಅಪ್ಪನ ಗಾಡಿ ಎತ್ಕೊಂಡು ಗಾಡಿನ ಅಲ್ಲಿ ಬಿಟ್ಟು ಈಗ ನಾನು ಇಲ್ಲಪ್ಪ ದೇವೇಗೌಡ ಪೆಟ್ರೋಲ್ ಬಂಕ್ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಹಾಂ ಸರಿ ಆಯಿತು, ಬರಲಾ? ಬೈ. ಸೋನಾ 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 ಏನೋ ಶಿಷ್ಯ ಜಾಸ್ತಿ ಮಾತಾಡ್ಬಿಡ, ತಿಕ್ಕ ಹಂಚ್ಕೊಂಡೋಗು. ಪ್ರಜ್ಞೆನೇ ಇಲ್ಲ. ಸೊ ಗೈಸ್ ಬನ್ನಿ ಹೋಗೋಣ. ಸೊ ಇನ್ಮೇಲೆ ಇವತ್ತು ಎಕ್ಸಾಮ್ ಇತ್ತು. ನನ್ನ ಶೆಡ್ಯೂಲ್ ಇವತ್ತು ಹೆಂಗಿತ್ತು ಅಂದರೆ ಇವಾಗೇ ಸ್ವಲ್ಪ ಫ್ರೀ ಆಗಿರೋದು. ನಿನ್ನೆ ವೀಡಿಯೋ ಮಾಡಿದೆ, ಬಟ್ ಅರ್ಧ ವೀಡಿಯೋ ಮಾಡಿದ್ದೀನಿ, ಅರ್ಧ ಮರ್ತೋಗಿದ್ದೀನಿ. ವೀಡಿಯೋ ಮಾಡೋದೇ ಮರ್ತೋಗಿದ್ದೀನಿ. ಸೊ ಹಾಗಾಗಿ ಈಗ ನಾನು ಇವತ್ತಿಂದ ಹೊಸದಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್ ಈಗ ನಾನು ನನ್ನ ಗಾಡಿನ ಇಲ್ಲಿ ನಿಲ್ಲಿಸಿ ಈಗ ನಮ್ಮ ಅಪ್ಪನ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಹಾಯ್ ಗೈಸ್, ವಿಷಯ ಏನಪ್ಪ ಅಂತಂದರೆ ಮನಗಿದ್ದೆ ಒಂದು ಅರ್ಧ ಗಂಟೆ ನೆಮ್ಮದಿ ನಿದ್ದೆ ಬಂದಿತ್ತು. ಇನ್ನೇನು ಮನಿಕೊಬೇಕು ಕಾಲು ಬಂತು. ಆಗ ಬಂದು ನಿದ್ದೆ ಎಲ್ಲ ಹಾಳಾಯಿತು. ಆ ನಿದ್ದೆ ಯಾವ ಥರ ಆಯಿತು ಅಂತಂದರೆ ಒಂಥರ ಮೂಡೆ ಚೇಂಜ್ ಆಗೋಯಿತು, ಆ ಥರ ಆಗೋಯಿತು. ಸೊ ಈಗ ನಮ್ಮ ಅಪ್ಪ ಫೋನ್ ಹಾಕೋರು ಮತ್ತೆ ಬಾ ಗಾಡಿ ತೊಗೊಂಡೋಗ್ಬೋದು ಅಂತ. ಹೋಗಿ ಗಾಡಿ ತೊಗೊಂಡೋಗ್ಬೋದಣ್ಣ. ಮೂಡೆ ಚೇಂಜ್ ಆಗೋಯಿತು, ಒಂಥರ ಬೇಜಾರಾದಂಗೋಯ್ತು ನನಗೇನೆ. ಹೌದು ಅಂತ ಏನೋ ಆಗೈತೆ, ಅದ್ರ ಬಗ್ಗೆ ಮಾತಾಡ್ತಿದ್ದು. ಗೈಸ್ ನಾನು ಡ್ರೈಸ್ ಮಿಕ್ಕಿತ್ತಲ್ಲ ಅಂದ್ಬಿಟ್ಟು ತೆಗೆದ್ಬಿಟ್ಟು ನೀರಿಗೆ ಹಾಕಿದೆ. ಅದ್ರ ಪವರ್ ನೋಡ್ರಿ ಎಷ್ಟು ಕುದೀತೈತೆ ಅಂದರೆ ನೋಡಿ, ಇನ್ನೂ ಕುದೀತಾನೆ ಐತೆ. ಆಲ್ಮೋಸ್ಟ್ ಒಂದು 2 ಅವರ್, ಎಷ್ಟು ಗಂಟೆ, 2 ಅವರ್ 3 ಅವರಿಂದ ಕುದೀತಾನೆ ಐತೆ. ಎಷ್ಟು ಪವರ್ ಐತೆ ನೋಡ್ರಿ ಇದಕ್ಕೆ. ಗೈಸ್ ಈಗ ಸ್ವಲ್ಪ ನಾಗರಬಾವಿ ಕಡೆ ಹೋಗ್ತಾ ಇದೀವಿ. ಏನಕ್ಕೆ ಗೊತ್ತಾ? ಸಾನ ಹತ್ತದ್ ಬೇರೆ ಕಲ್ತ್ಬಿಡಾಳೆ, ಹೋಯ್ತಾಳೆ. ಇವಾಗ 1 ರೌಂಡ್ ಹೋಗಿ ಬತ್ತಾಳೆ. ಬನ್ನಿ ಗಾಯ್ಸ್, ಅದ ಮಮ್ಮಿ 2 ದಿನ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಒಬ್ಬರು. ಪೆಟ್ರೋಲ್ ಇಲ್ಲ ಗೈಸ್, ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಹಾಕೊಂಡು ಬನ್ನಿ. ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕಬೇಕೀಗ. ಸೆಟಪ್ ರೆಡಿ ಇದೆ. ಇದ್ರೊಳಗೆ ಹಾಕೊಂಡು ಹೋಯ್ತಾರೆ. ಬನ್ನಿ ಗೈಸ್, ಪೆಟ್ರೋಲ್ ದೇಪ ಪೆಟ್ರೋಲ್ ಕೈದೇನ್ರಿ. ನಾನು ಒಬ್ಬ ದೊಡ್ಡ ಪೆಟ್ರೋಲ್ ಕಳ್ಳ. ಎಲ್ರ ಮನೇಲಿ ಈ ಥರ ಪೆಟ್ರೋಲ್ ಇದ್ರೆ ಎಲ್ರು ಪೆಟ್ರೋಲ್ ಕದ್ರಿ. ನಾಯಕರು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈಗ
ಈಗ ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಕ್ರೋಮಾ ಸ್ಟೋರ್ಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಲ್ಯಾಪ್ಟಾಪು ಸರ್ವಿಸ್ ಕೊಟ್ಟಿದ್ದು, ಡಿಸ್ಪ್ಲೇ ಹೋಗಿತ್ತು, ಏನು ಪ್ರಾಪರ್ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಬಂದು ಕೇಳಕ್ಕೆ ಬನ್ನಿ. ಏನ ಕನ್ಕಡಿ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಂ, ಮುಂಚೆ ಏನಂದೆ? ಗನ್ಕಡಿ ಗಂಕಡಿ ಗಂಕಡಿ ಕರ್ಪೂರ ಕರ್ಪೂರನ ಕರ್ಪೂರ ಅವಾಗೇನಂದ್ರೆ ಕರ್ಪೂರ 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 ಗಂಕಡಿ. ಇವೆಲ್ಲ ಕನ್ನಡ ಅಂತ ಭಕ್ತರಂತ ಇವರೆಲ್ಲ. ಕನ್ನಡ ಸ್ಪಷ್ಟನೆ ಮಾಡಕ್ ಬರಲ್ಲ ಇವ್ರಿಗೆಲ್ಲ. ಅದೇಲೆ ಉಚ್ಚಿ ಅಯ್ಯೋ ಗಮ್ಮಂದೈತಿ. ಏನ್ ಬೆಳ್ಳಗೆ ಏನು ಕಾಣ್ತಾ ಇಲ್ಲ. ಅಕ್ಕ ಫುಲ್ ಜೂಮಲ್ಲಿ ಇದೆಯಾ? ಕಾಯಿ ಗಟ್ಟಿಗೈತಾ? ಕಾಯಿ ಚೆನ್ನಾಗದೆ. ಹಾಂ, ದೇವರಿಗಲ್ವಾ ಎಲ್ಲ ಕಣ್ ಕಾಣುತ್ತೆ. ಕಾರ್ಯನಿರತವಾಗಿದೆ. ಕಾಯಿ ಗಟ್ಟಿ ಐತಾ? ತಲೆ ಕೊಡ್ಕೊಂಡು ನೋಡೋಣ. ತಲೆ ಕೊಡ್ಕೊಂಡು ನೋಡೋಣ. ಹೊಡಿಲಿ, ಹಂಗಲ್ಲ ಹೊಡಿಯೋದು. ಹೊಡಿಲಿ. ದುಡ್ಡು ಕಟ್ಟೋದು ಯಾರು ಇಲ್ಲ ಇಲ್ಲಿ. ಸುಮ್ಮನೆ ಹೋಗ್ಬೇಡ. ಕೊಡೆ ಬುಜಿ ತಗೊಳಕ್ಕೆ ಕಾಸು ಕೊಡಂಗಿಲ್ಲ. ಅಕ್ಕಂತ ಫೋನ್ ಆಡಿ ಕೊಡಕ್ಕೆ ಆಡ ಹಾಕ್ತೀನಿ. ಎಷ್ಟು 26 ಇಷ್ಟ? ಹುಡುಕೋದು 14 ರೂಪಾಯಿ ಕ್ಯಾಶಿಗೆ ಅಂತ. महालक्ष्मी नमः वानदेवताभ्यो नमः ध्यायामे ध्यानं समर्पयामे महालक्ष्मी नमः नमाहयामे महालक्ष्मी सिंहासनं कल्पयामे प्रभो स्वागतं सुस्वागतं वाचेन्द्र महालक्ष्मी देवताभ्यो नमः. The next day. Hi, hello guys, welcome to my new vlog voice. Okay guys, ಏನ್ ನಾಷ್ಟ ಕಾಂಕ್ರೀಟು ಗೈಸ್. ಇವತ್ತು ನಮ್ಮ ಮನೇಲಿ ನಾಷ್ಟ ಕಾಂಕ್ರೀಟ್ ಮಾಡೋರೆ, ಅದಕ್ಕೆ ನಾನು ತಿಂತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಒಂದು ಇವೆಂಟ್ ಇರೋದ್ರಿಂದ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನೀನೇ ನಿಕ್ಕಿರೋದು. ನಮ್ಮ ಅಪ್ಪ ಏನಕ್ಕೆ ಕಟ್ಕೊ ಬಂದಿರೋದು ನಿನ್ನ? ನಮ್ಮ ಅಪ್ಪ ಏನಕ್ಕೆ ಕಟ್ಕೊ ಬಂದಿರೋದು ನಿನ್ನ? ಹ್ಞೂ ಇಲ್ಲ ಮತ್ತೆ. ಸೊ ಗೈಸ್, ಈಗ ನನಗೆ ಸಿಗ್ನಲಿಂದ ಮಳೆ ತಳಿ ರೋಡವ್ರಿಗೆ ಬಂದು ನಾನು ಏನಕ್ಕಾಗೈತೋ ಗೊತ್ತಿಲ್ಲ. ಇಲ್ಲಿ ಬಂದು ತಗೊಳಕ್ಕೆ ನಾಗರ ಬಾವಿಗೆ ಹೋಗ್ಬೇಕು. ಗಾಡಿ ಒಂದು ಮೂವೇ ಇದೆ ಅಲ್ಲ. ಗೈಸ್, ಈಗ ನಾನು ಲ್ಯಾಪ್ಟಾಪ್ ತಗೊಂಡು ಮನೆಗೆ ಬಂದೆ. ಎಂಥ ಕಚ್ಚಡ HP ಸರ್ವಿಸ್ ಅಂದರೆ ಅಂಥ ಕಚ್ಚಡ HP ಸರ್ವಿಸು. ಏನಕ್ಕೆ ಅಂತಂದರೆ ವಿಷಯ ಏನೋ ಕಥೆ ಏನಂದರೆ ಲ್ಯಾಪ್ಟಾಪು ವರ್ಕ್ ಆಗ್ತಿರ್ಲಿಲ್ಲ. ಗೊತ್ತಿರಲಿಲ್ಲ ನಮಗೆ. ಸ್ಟಾರ್ಟಿಂಗಲ್ಲಿ ಏನಿತ್ತಂದರೆ ನಂಗೆ ಗೊತ್ತಿರಲಿಲ್ಲ. ವರ್ಕ್ ಆಗ್ತಿರಲಿಲ್ಲ. ಡಿಸ್ಪ್ಲೇ ಎಲ್ಲ ಒಂಥರ ಆನೇ ಆಗ್ತಿರ್ಲಿಲ್ಲ. ಸೊ ನಾವೇನು ಮಾಡಿದ್ವಿ, ಕ್ರೋಮಾ ಸ್ಟೋರ್ಗೆ ತೊಗೊಂಡೋಗಿ ಕೊಟ್ವಿ. ಸರ್ ಈ ಥರ ಆನ್ ಆಗ್ತಾಯಿಲ್ಲ, ನೋಡಿ ಸರ್ವಿಸ್ ಮಾಡಿಕೊಡಿ ಅಂತ ಹೇಳಿ ಕೊಟ್ವಿ. ಸೊ ಆಯಿತು ಅಂತೇಳಿ HP ಅವ್ರಿಗೆ ಇದಕ್ಕೆ ಕಳಿಸ್ಕೊಡ್ತೀನಿ, ಮಾಡಿಸ್ಕೊಡ್ತೀನಿ ಅಂತೇಳಿ ಇಸ್ಕೊಂಡ್ರು. ಎಲ್ಲಿ? ನಾಗರಬಾವಿ ಕ್ರೋಮಾ ಸ್ಟೋರಲ್ಲಿ. ಸರಿನಾ? ನಾವು ಕ್ರೋಮಾಯಿಂದನೇ ಪರ್ಚೇಸ್ ಮಾಡಿದ್ದು. ಕ್ರೋಮಾ ಸ್ಟೋರ್ಗೆ ತೊಗೊಂಡೋಗಿ ಕೊಟ್ವಿ. ವಾರಂಟಿ ಇನ್ನೂ ಎಲ್ಲ ಇತ್ತು. ಸರಿ ಆಯಿತು ಅಂತೇಳಿ ಅವ್ರು ಇಸ್ಕೊಂಡ್ರು. ಮಾಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡ್ರು. 15 ಡೇಸ್ ಆದರೂ 1 ಮಂತ್ ಆದರೂ ಏನೂ ಇದಿಲ್ಲ, ಏನಪ್ಪ ರೆಸ್ಪಾನ್ಸ್ ಇಲ್ಲ.
ನಾವು ಹೋಗಿ ಕೇಳಿದ್ವಿ ಹಿಂಗೆ ಲ್ಯಾಪ್ಟಾಪು ಅಂತ. ಅವರು HP ಸರ್ವಿಸ್ ಅವರು ರೆಸ್ಪಾಂಡ್ ಮಾಡ್ತಿಲ್ಲ ಸರ್, ಮನೆಗೆ ಬರ್ತಾರಂತೆ, ಅಲ್ಲೇ ಬಂದು ಸರ್ವಿಸ್ ಮಾಡಿಕೊಡ್ತಾರಂತೆ ಅಂತೇಳಿ ಲ್ಯಾಪ್ಟಾಪ್ ಕೊಟ್ಟರು. ಸರಿ ಆಯಿತು, ಮನೆಗೆ ಬರ್ತಾರಲ್ಲ ಇನ್ನೇನು ಕೆಲಸ ಈಸಿ ಆಗುತ್ತಲ್ಲ, ಅಲ್ಲೇ ಬಂದು ಸರ್ವಿಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಅವತ್ತು ಸರ್ವಿಸ್ ಕೂಡ ಮಾಡಿದ್ರು. ಅವತ್ತು ಏನು ಹೇಳಿದ್ರು ಅಂದರೆ, ಸರ್ ಇದು ಡಿಸ್ಪ್ಲೇ ಹೋಗಿದೆ, ಸೊ ನಿಮಗೆ ಕ್ಲೈಮ್ ಆಗುತ್ತೆ, ಏನೋ ವ್ಯಾರಂಟಿ ಕ್ಲೈಮ್ ಇದೆಯಲ್ಲ ಕ್ಲೈಮ್ ಆಗುತ್ತೆ, ಕ್ಲೈಮ್ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ದಾರೆ, ಕ್ಲಿಯರಾಗಿ ಹೇಳ್ಯಾರೆ. ಸೊ ಅದನ್ನು ವಾರಂಟಿ ಕ್ಲೈಮ್ ಆಗುತ್ತೆ, ಇನ್ನೊಂದು 2 to 3 days ಆಗುತ್ತೆ ಡಿಸ್ಪ್ಲೇ ಬರೋದು ಆರ್ಡ್ರ್ ಮಾಡಿದ್ರೆ. ಆಮೇಲೆ ಮತ್ತೆ ಬಂದು ನಾನೇ ಬೇಕಾದ್ರೆ ಬಂದು ಡಿಸ್ಪ್ಲೇ ಚೇಂಜ್ ಮಾಡಿಕೊಡ್ತೀನಿ ಸರ್ ಅಂದ್ಬಿಟ್ಟು ಹೋದರು. ಸರಿ ಆಯಿತು ಅಂದ್ಬಿಟ್ಟು ಇನ್ನು 3 ದಿನ ಆಯಿತು, 5 ದಿನ ಆಯಿತು, 10 ದಿನ ಆಯಿತು, ರೆಸ್ಪಾಂಡ್ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ನಾವು ತೊಗೊಂಡೋಗಿ ವಾಪಸ್ ಲ್ಯಾಪ್ಟಾಪ್ ಕೊಟ್ಟರೆ ರೆಡಿ ಮಾಡಿಕೊಡಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ರೆಡಿ ಮಾಡೋಕ್ಕೆ ಕೊಟ್ವಿ. ಇನ್ನು ಮೊನ್ನೆಯವರು ಏನೂ ರೆಸ್ಪಾನ್ಸೇ ಮಾಡಿಲ್ಲ. ಅವರು ಏನಂದ್ರೆ ಏನೂ ಹೇಳಿಲ್ಲ. ಕಚ್ಚಡ ಕ್ರೋಮಾ ಸ್ಟೋರು, ಕಚ್ಚಡ HP ಸರ್ವಿಸು, ಕಚ್ಚಡ ಅಂದರೆ ಹುಟ್ಟು ಕಚ್ಚಡ. ಕ್ರೋಮಾದಲ್ಲಿ ನಾನು ಇವತ್ತು ಹೇಳ್ತೀನಿ, ಕ್ರೋಮಾದಲ್ಲಿ ಬಡ್ಜೆಟ್ ಇದು ಗ್ಯಾಜೆಟ್ಸ್ನೇ ಬೈಯೇ ಮಾಡೋಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ಹೇಳ್ತೀನಿ, HP ಆಗಲಿ ಯಾವುದಾಗಲಿ ಬೈಯೇ ಮಾಡಬೇಡ್ರಿ. ಬೇರೆ ಬ್ರ್ಯಾಂಡು ಬೇರೆ ಕಸ್ಟಮರ್ಗೆ ಯಾವ ಥರ ಹ್ಯಾಂಡಲ್ ಮಾಡ್ತಾರೋ ಗೊತ್ತಿಲ್ಲ, ನಮಗಂತೂ ಕಚ್ಚಡ ಸರ್ವಿಸಾಗಿ ಕೊಟ್ಟವ್ರೆ. ಆಮೇಲೆ ಇನ್ನೊಂದು ಏನಂತಂದರೆ, ಇವಾಗ ನೆಕ್ಸ್ಟು ಇವಾಗ ಮೊನ್ನೆ ಹೋಗಿದೆ, ಹಿಂಗೆ ಎಲ್ಲಿ ಲ್ಯಾಪ್ಟಾಪ್ ಹಂಗೆ ಎಲ್ಲ ಮಾತಾಡಿದೆ. ಸರಿ ಆಯಿತು ಅಂದ್ಬಿಟ್ಟು ನೆನ್ನೆ ಬರೋಕ್ಕಾಗಿಲ್ಲ, ಇವತ್ತು ಹೋಗಿದೆ. ಇವತ್ತು ಹೋಗಿ ಹಿಂಗೆ ನಾವು ವ್ಯಾರಂಟಿ ಇದೆ, ಎಲ್ಲ ಇದೆ, ಕ್ಲೈಮ್ ಮಾಡಿಕೊಡಿ ಅಂದರೆ ನಾವು ಹಂಗೆ ನಾಟಕಗಳು ಆಡ್ತವ್ರೆ. ಆಮೇಲೆ ಕ್ರೋಮಾ ಸ್ಟೋರ್ ಯಾರೋ ಮ್ಯಾನೇಜರ್ ಬಂದು ಅವರು ಇವತ್ತು ನಾವು ಟ್ರೈ ಮಾಡ್ತೀವಿ ಒಂದ್ಸಲಿ, ಕ್ರೋಮಾ ಸರ್ವಿಸ್ ಕಡೆಯಿಂದ ಒಂದ್ಸಲಿ ಟ್ರೈ ಮಾಡ್ತೀನಿ ಅಂತ ಹೇಳೋರೆ. ಅದೇನು ಮಾಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗನ್ಸ್ದಂಗೆ ಕ್ಲೈಮ್ ಆಗೋಲ್ಲ. ನಾನು ಹೇಳ್ತೆ, ಅವರು ಅವತ್ತು ಹುಡುಗ ಬಂದಾಗ ಏನು ಹೇಳಿದೆ ಅಂದರೆ, ಇದು ಕ್ಲೈಮ್ ಆಗುತ್ತೆ, ಡಿಸ್ಪ್ಲೇ ಆಟೋಮೆಟ್ಲಿ ಅದಾಗದೆ ಹೋಗಿರೋದು ಅಂತ ಹೇಳಿ ಹೋಗಿದ್ದಾನೆ. ಬಟ್ HP ಕಡೆಯಿಂದ ಮೇಲ್ ಬಂದಿರೋದೇನೆಂದರೆ, ಇಂಟರ್ನಲ್ ಡಿಸ್ಪ್ಲೇ ಡ್ಯಾಮೇಜ್ ಅಂದರೆ ಫಿಸಿಕಲಿ ಡ್ಯಾಮೇಜ್ ಆಗೈತೆ ಅಂತ ಬಂದೈತೆ. ಇಂಥ HP ಟೀಮು ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ನೋಡೋಣ ನಾಳೆ ಅದೇನಾಗುತ್ತೋ ನೋಡೋಣ. ಇಲ್ಲಿ ನೋಡಿ, ಬಿಲ್ಲಲ್ಲಿ ಇನ್ನು ವ್ಯಾರಂಟಿ ಅಂತಲೇ ಇದೆ, ಇನ್ನು ವ್ಯಾರಂಟಿ ಅಂತ ಇದೆ. ಬಟ್ ಅದು ವ್ಯಾರಂಟಿ ಕ್ಲೇಮ್ ಆಗಲ್ದಂತೆ. ಅದೇನು ಇದೋ ಅದೇನೋ ಒಂದು ಗೊತ್ತಿಲ್ಲ. ಗೈಸ್, ಈಗ ಒಂದು ಮೀಟಿಂಗ್ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಮಳೆ ನೋಡಿ ಗೈಸ್, ಮಳೆ ಬರೋ ಥರ ಐತೆ. ಸೊ ಬನ್ನಿ ಬೇಗ ಹೋಗೋಣ. 5 ನಿಮಿಷ ಇಲ್ಲೇ ಅಮಾಶ ಮಾಡೋದು, ಬೇಗ ಹೋಗ್ಬಿಟ್ಟು ಮುಗಿಸ್ಕೊಂಡು ಮಾತಾಡ್ಕೊಂಡು ಗೈಸ್. ಈಗ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ಇವತ್ತಿಂದ ಸ್ಟ್ರಿಕ್ಟಾಗಿ ಜಿಮ್ಗೆ ಹೋಗಿ ನಾಳೆಯಿಂದ ಡೇಟ್ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಕಾರಣಾಂತರದಿಂದ ಜಿಮ್ಗೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಮನೆಗೆ ಬಂದು ಊಟ ಮಾಡಿ ಮನಿಕೊಳ್ಳೋಣ ಅಂತೇಳಿ ಊಟ ಮಾಡಿದೆ. ಈಗ ಎಡಿಟ್ ಮಾಡಬೇಕಾಗುತ್ತೆ, ಸೊ ಎಡಿಟ್ ಮಾಡಬೇಕು. ಸೊ ಹಾಗಾಗಿ ಐಸ್ ಕ್ರೀಮ್ ತಿನ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಿದ್ದೀನಿ. ಬೆಳಗ್ಗೆ ಒಂದು 3:30-4 ಗಂಟೆಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ಶಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲೋಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬೈ, ಸಿ ಯು.